ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಸಿಟಿ ನೀಟ್ ಲೇಟೆಸ್ಟ್ ಅಪ್ಡೇಟ್ ಏನು, ಕೆಲವೊಂದು ಪ್ರಮುಖ ಚೇಂಜಸ್ ಕೂಡ ಮಾಡಿದ್ದಾರೆ. ರೀಸೆಂಟ್ ಅಪ್ಡೇಟ್ಸ್ ಕೂಡ ಬಂದಿದೆ, ಕೆಲವೊಂದು ಗುಡ್ ನ್ಯೂಸ್ ಕೂಡ ಬಂದಿದೆ, ತಿಳಿಸ್ಕೊಡ್ತೀವಿ. ಕೆಲವೊಂದು ಬ್ಯಾಡ್ ನ್ಯೂಸ್ ಕೂಡ ಇದೆ, ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಆಲ್ರೆಡಿ ಮೇನ್ ಥಿಂಗ್ ರಿಸಲ್ಟ್ ಕೂಡ ಪ್ರಕಟವಾಗಿ ಅಡ್ಮಿಷನ್ ಪ್ರೊಸೆಸ್ ಕೂಡ ಶುರು ಆಗಿದೆ. ಸಿಟಿ ಅವರು ಕೂಡ ಎಲ್ಲ ಕೂಡ ಚಾಯ್ಸ್ ಎಂಟ್ರಿ ಮಾಡಿ ಅಡ್ಮಿಷನ್ ಆಗ್ತಿದ್ದಾರೆ. ನೀಟ್ ಅವರು ಕೂಡ ಚಾಯ್ಸ್ ಎಂಟ್ರಿ ಕೂಡ ಆಪ್ಷನ್ ಎಂಟ್ರಿ ಕೂಡ ಹಾಗೆ ನೀಟ್ ಅವರು ಕೂಡ ರಿಸಲ್ಟ್ ಕೂಡ ಬಂತು. ನೆಕ್ಸ್ಟ್ ಪ್ರೊಸೆಸ್ ಕೂಡ ಹೋಗ್ತಾ ಇದ್ದೀರಾ, ಎಲ್ಲ ಕೂಡ ಶುರು ಆಗಿದೆ. ನಮ್ಮ ಮೇನ್ ಅಪ್ಡೇಟ್ಸ್ ನೋಡೋದಾದ್ರೆ ಮೇನ್ ಥಿಂಗ್ ಇಲ್ಲಿ ನೋಡೋದಾದ್ರೆ ಪ್ರವೇಶ ಪ್ರಕ್ರಿಯೆ ಕೂಡ ಶುರು ಆಗಿದೆ. ಮೇನ್ ಥಿಂಗ್ ನೀಟ್ ವೈದ್ಯಕೀಯ ವೈದ್ಯಕೀಯ ಎಲ್ಲ ಕೂಡ ಆಗಿದೆ. ಇಲ್ಲಿ ಮೇನ್ ಥಿಂಗ್ ಸಿಟಿ ನೀಟ್ ವಿದ್ಯಾರ್ಥಿಗಳು ಯಾರು ಕೂಡ ನಿಮಗೆ ಎಲ್ಲ ಕೂಡ ಕಾಲೇಜಸ್ ಗಳನ್ನ ಆಡ್ ಮಾಡಿದ್ದೀರಾ, ನಿಮ್ಗೆ ಯಾವ್ದೇ ರೀತಿ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ. ಆಯ್ತಾ, ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅಂದ್ರೆ ಕೂಡ ನೀವು ಯಾವ್ದೇ ರೀತಿ ನೀವು ಚಾಯ್ಸ್ ಎಂಟ್ರಿ ಮಾಡೋ ಅಗತ್ಯತೆ ಇಲ್ಲ ಅಂತ ಘೋಷಣೆ ಮಾಡಿದ್ದಾರೆ. ಸಿಟಿ ಅವರಾದ್ರೆ ನೀಟ್ ಆಗ್ಲಿ, ನಿಮ್ಗೆ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅಂದ್ರೆ ನೀವು ಚಾಯ್ಸ್ ಎಂಟ್ರಿ ಮಾಡೋ ಅಗತ್ಯತೆ ಇಲ್ಲ. ನೆಕ್ಸ್ಟ್ ರೌಂಡ್ ಗೆ ನೀವು ಪಾರ್ಟಿಸಿಪೇಟ್ ಮಾಡ್ಬೇಕಂದ್ರೆ ಲೈಕ್ ಸೆಕೆಂಡ್ ರೌಂಡ್ ಗೆ ನೀವು ಹೋಗ್ಬೇಕಂದ್ರೆ ನೀವು ಕಡ್ಡಾಯವಾಗಿ ಕೆಇಎ ಪೋರ್ಟಲ್ ಅಲ್ಲಿ ಲಾಗಿನ್ ಆಗಿ ಅಲ್ಲಿ ನಿಮಗೆ ಒಪ್ಪಿಗೆ ಕನ್ಸೆಂಟ್ ಅನ್ನು ನೀಡುವುದು ಕಡ್ಡಾಯ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ. ಸಿಂಪಲ್ ಈಗ ಲಾಗಿನ್ ಆಗಿ ಸೆಕೆಂಡ್ ರೌಂಡ್ ಶುರು ಆದಾಗ ನಾನು ಈ ರೀತಿ ನಾನು ಸೆಕೆಂಡ್ ರೌಂಡ್ ಗೆ ಅಟೆಂಡ್ ಕೂಡ ಮಾಡ್ತಾ ಇದ್ದೀನಿ ಅಂತ ಹೇಳಿ ನೀವು ಕಡ್ಡಾಯವಾಗಿ ಒಪ್ಪಿಗೆ ಕೊಡ್ಬೇಕಾಗುತ್ತೆ. ಯಾಕಂದ್ರೆ ಇದು ಇಂಪಾರ್ಟೆಂಟ್ ಆಗಿರುತ್ತೆ ಸಿಟಿ ನೀಟ್ ವಿದ್ಯಾರ್ಥಿಗಳು, ಅದು ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇನ್ನು ಮೇನ್ ಥಿಂಗ್ ಡೇಟ್ಲೆಸ್ ಆಯ್ತಾ, ದಯವಿಟ್ಟು ಡೇಟ್ ಗಳನ್ನ ಗ್ಯಾಪ್ ನೋಡ್ಕೊಳ್ಳಿ. ಪ್ರೊಸೆಸ್ ಕೌನ್ಸಿಲಿಂಗ್ ಈಗ ಏಕಕಾಲಕ್ಕೆ ಡಿಫ್ರೆಂಟ್ ಆಗಿ ನಡೀತಾ ಇದೆ. ಈ ಹಿಂದೆ ಒಂದೇ ಟೈಮ್ ಟೇಬಲ್ ನಡೀತಾ ಇತ್ತು, ಈಗ ಎಲ್ಲ ಕೂಡ ಟೈಮ್ ಟೇಬಲ್ ಚೇಂಜಸ್ ಆಗಿದೆ, ಕೋರ್ಸಸ್ ಮುಖಾಂತರ ಚೇಂಜಸ್ ಆಗಿದೆ. ಅದಕ್ಕೋಸ್ಕರ ಡೇಟ್ ನ ಗ್ಯಾಪ್ ನೋಡ್ಕೊಳ್ಳಿ, ಆ ಡೇಟ್ ಮುಖಾಂತರ ನೀವು ತಯಾರಿ ಮಾಡ್ಕೊಳ್ಳಿ. ಇಂಜಿನಿಯರಿಂಗ್ ಫೀಸ್ ಪೇಮೆಂಟ್ ಆಗಸ್ಟ್ 8 ಲಾಸ್ಟ್ ಡೇಟ್, ಕಾಲೇಜ್ ರಿಪೋರ್ಟ್ ಆಗಸ್ಟ್ 9 ಅಂತ ಇದೆ ನೆಕ್ಸ್ಟ್ ಸದ್ಯದ ಮಟ್ಟಿಗೆ. ಕೃಷಿ ವೈದ್ಯಕೀಯ ಬಿ ಫಾರ್ಮಾ ಆಗಸ್ಟ್ 9 ಕಾಲೇಜ್ ರಿಪೋರ್ಟ್ ಲಾಸ್ಟ್ ಡೇಟ್, ಫೀಸ್ ಪೇಮೆಂಟ್ ಆಗಸ್ಟ್ 8 ಅಂತ ಇದೆ. ಯೋಗ ನ್ಯಾಚುರೋಪತಿ ಬಿಪಿಟಿ ಬಿಪಿಯು ಅಲ್ಲೇ ಗಳಿಗೆ ಶುಲ್ಕ ಪಾವತಿ ಆಗಸ್ಟ್ 11 ಲಾಸ್ಟ್ ಡೇಟ್ ಅಂಡ್ ಕಾಲೇಜ್ ರಿಪೋರ್ಟ್ ಆಗಸ್ಟ್ 12 ಅಂತ ಇದೆ. BSc ನರ್ಸಿಂಗ್ ಆಗಸ್ಟ್ 11 ಫೀಸ್ ಪೇಮೆಂಟ್ ಆಗಸ್ಟ್ 12 ಕಾಲೇಜ್ ರಿಪೋರ್ಟ್ ಲಾಸ್ಟ್ ಆಗಿರುತ್ತೆ. ವೈದ್ಯಕೀಯ ದಂತ ವೈದ್ಯಕೀಯ ಹೋಮಿಯೋಪತಿ ಆಗಸ್ಟ್ 11 ಫೀಸ್ ಪೇಮೆಂಟ್ ಲಾಸ್ಟ್, ಆಗಸ್ಟ್ 12 ಕಾಲೇಜ್ ರಿಪೋರ್ಟ್ ಆಗ್ತಾ ಇದೆ. ದಯವಿಟ್ಟು ಆದಷ್ಟು ನಿಮ್ಮ ಶೆಡ್ಯೂಲ್ ಪ್ರಕಾರ ಮಾಡ್ಕೊಳ್ಳಿ. ಎಕ್ಸ್ಟೆಂಡ್ ಕೂಡ ಮಾಡಬಹುದು, ಬಟ್ ಮಾಡಲ್ಲ ಅಂತ ಹೇಳಿದರೆ ನೀವು ತಯಾರಿ ಮಾಡ್ಕೊಳ್ಳಿ, ನಿಮ್ಮ ಇದಕ್ಕೆ ತಕ್ಕಂತೆ ಮಾಡ್ಕೊಳ್ಳಿ. ನಮ್ಮ ಮೇನ್ ಥಿಂಗ್ ನೀಟ್ ಅವರು ಸೆಕೆಂಡ್ ರೌಂಡ್ ಹೋಗ್ಬೇಕಾದ್ರೆ ನೀವು ಕಡ್ಡಾಯವಾಗಿ ಠೇವಣಿ ಕೂಡ ಪಾಲಿಸಬೇಕಾಗುತ್ತೆ, ಕಾಸ್ಟ್ ಅಂಡ್ ಡೆಪಾಸಿಟ್ಸ್ ಕೂಡ ಬೇಕಾಗುತ್ತೆ. ಅದರ ಬಗ್ಗೆ ಮಾಹಿತಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅಲ್ಲಿ ಮೆಡಿಕಲ್ ಅಂತ ಹೇಳಿದ್ದಾರೆ, ದಂತ ವೈದ್ಯಕೀಯ ಹೋಮಿಯೋಪತಿಗೆ ಯಾವುದೇ ರೀತಿ ನೀವು ಕಾಸ್ಟ್ ಅಂಡ್ ಡೆಪಾಸಿಟ್ ನ ಕೂಡ ನೀವು ಮಾಡೋ ಅಗತ್ಯತೆ ಇಲ್ಲ ಅಂತ ಹೇಳಿ ಆಲ್ರೆಡಿ ಕ್ಲಾರಿಫೈ ಕೂಡ ಮಾಡಿದ್ರೆ, ಇದು ಕೂಡ ನಿಮಗೆ ಎಚ್ಚರವಾಗಿರಬೇಕಾಗುತ್ತೆ. ಡೇಟಾಸ್ ಕೂಡ ಹೇಳಿದೆ, ಅದರ ಕೂಡ ಗ್ಯಾಪ್ ನೋಡ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟ್. MCC ರಿಸಲ್ಟ್ 6 ಎಂದು ಪ್ರಕಟವಾಗುತ್ತೆ ಅಂತ ಕೂಡ ಮಾಹಿತಿ ಬರ್ತಾ ಇದೆ. ಚಾಯ್ಸ್ 1 ಅನುಸಾರವೇ ನಿಮಗೆ ಚಾಯ್ಸ್ 1 ಎಂಟ್ರಿ ಮಾಡಿದ್ರೆ ನಿಮಗೆ ನೆಕ್ಸ್ಟ್ ಪ್ರಕ್ರಿಯೆ ಅಡ್ಮಿಷನ್ ಆಗೋದು ಶುರು ಆಗುತ್ತೆ. ಡೇಟಸ್ ನ ನೋಡ್ಕೊಂಡು ನೀವು ನಿಮ್ಮ ಫೀಸ್ ಪೇಮೆಂಟ್ ಮಾಡಿ ಕಾಲೇಜಿಗೆ ರಿಪೋರ್ಟ್ ಆಗಿ ಎಲ್ಲಾ ಡಾಕ್ಯುಮೆಂಟ್ ಗಳೊಂದಿಗೆ ಅಡ್ಮಿಷನ್ ಆಗಬೇಕಾಗುತ್ತೆ, ಅದು ಇಂಪಾರ್ಟೆಂಟ್. ಎಲ್ಲಾ ದಿನಾಂಕದ ಒಳಗಡೆ ನೀವು ನಿಮ್ಮ ಎಲ್ಲ ಸಂಪೂರ್ಣ ಇದನ್ನ ನೀವು ಮುಗಿಸ್ಕೋಬೇಕಾಗುತ್ತೆ. ಇಲ್ಲಾಂದ್ರೆ ನಿಮಗೆ ಸೀಟ್ ಮಿಸ್ಸಸ್ ಆಗೋ ಸಾಧ್ಯತೆ ಕೂಡ ಇದೆ. ಡೇಟ್ ನ ನೋಡ್ಕೊಂಡು ಆ ಡೇಟ್ ಪ್ರಕಾರ ನೀವು ಕೂಡ ಮಾಡ್ಕೊಳ್ಳಿ. ಇದು ಇವತ್ತಿನ ಅಪ್ಡೇಟ್ ಎಲ್ಲ ಗೊತ್ತಾಗಿದೆ ಅನ್ಕೋತೀನಿ. MBBS ಮಾತ್ರ ಕಾಸ್ಟ್ ಡೆಪಾಸಿಟ್ ನ ಮಾಡಬೇಕು. ಸೆಕೆಂಡ್ ರೌಂಡ್ ಅಲ್ಲಿ ನೀವು ಹೋಗ್ತೀರಾ, ಅಲ್ಲಿ ನೀವು ಮತ್ತೆ ಸೀಟ್ ಹೋಲ್ಡ್ ಮಾಡಿದ್ರೆ ಸಿಟಿ ಅವರು ಕೂಡ ನೀವು ಇದೇ ರೀತಿ ನಿಮ್ಮ ಸಂಪೂರ್ಣ ಫೀಸ್ ನ ಪೇಮೆಂಟ್ ಮಾಡಿ ಬೇಕಾದ್ರೆ ನೀವು ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಗೆ ಹೋಗ್ಬೋದು. ಮೇನ್ ಥಿಂಗ್ ನಾನು ಹೇಳ್ತಾ ಇದ್ದೀನಿ, ಯಾರೆಲ್ಲ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಗೆ ಹೋಗೋರು ಎಚ್ಚರವಾಗಿರಿ. ನಾನು ಆಲ್ರೆಡಿ ನಿನ್ನೆ ವಿಡಿಯೋ ಕೂಡ ಮಾಡಿ ಹೇಳಿದ್ದೀನಿ, 93% ಸೀಟ್ಗಳು ಕೂಡ ಫಿಲ್ ಅಪ್ ಆಗಿದ್ದಾವೆ. ಹೆಚ್ಚು ಸೀಟ್ಗಳು ಈಗ ಎಲ್ಲ ಕೂಡ ಹೋಗ್ತಾ ಇದ್ದಾರೆ. ಸ್ಟಾರ್ಟಿಂಗ್ ಅಂದ್ರೆ ಫಸ್ಟ್ ರೌಂಡ್ ಅಲ್ಲೇ ಎಲ್ಲ ಕೂಡ ಟಾಪ್ ಕಾಲೇಜಸ್ ಚೂಸ್ ಮಾಡಿದ್ದಾರೆ. ಸಾಕಷ್ಟು ವಿದ್ಯಾರ್ಥಿಗಳು 50,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಕರೆಕ್ಟ್ ಆಗಿ ಆಪ್ಷನ್ ಎಂಟ್ರಿನೇ ಮಾಡಿಲ್ಲ ಅಂತ ಹೇಳಿ ಕೆಇ ಅವರೇ ಒಂದು ರಿಪೋರ್ಟ್ ಕೂಡ ಕೊಟ್ಟಿದ್ದಾರೆ. ಆಯ್ತಾ, ನೀಟಾಗಿ ನೋಡ್ಕೊಂಡು ಮಾಡ್ಬೇಕಾಗುತ್ತೆ. ಸೀಟ್ ಮಿಸ್ಸಸ್ ಆಗುತ್ತೆ, ಬೇರೆಯವ್ರಿಗೆ ಸೀಟ್ ಸಿಗುತ್ತೆ. ನಾವು ಮೇನ್ ಥಿಂಗ್ ಏನ್ ಅಡ್ವರ್ಟ್ ಮಾಡಿದಾರೆ ಅಂದ್ರೆ ಯಾರೆಲ್ಲ ಕ್ಯಾಟಗರಿ ಸೀಟ್ ಬರ್ತಾರೆ, ಲೈಕ್ ಕನ್ನಡ ಮೀಡಿಯಂ ರೂರಲ್ ಅವರೆಲ್ಲ ಕರೆಕ್ಟ್ ಆಗಿ ಮಾಡಿಲ್ಲ ಅಂತ ಹೇಳಿ ಇಷ್ಟಪಡ್ತೀನಿ. SC/ST ಅವರು ಕೂಡ ಕರೆಕ್ಟ್ ಆಗಿ ಆಪ್ಷನ್ ಎಂಟ್ರಿಲಿ ಅವರು ರಿಸರ್ವೇಶನ್ ಅಂಡರ್ ಸೀಟ್ ಗಳನ್ನ ಪಡೆದುಕೊಂಡಿಲ್ಲ, ಅದು ವೇಕೆಂಟ್ ಆಗಿ ಉಳಿದಿದೆ ಅಂತ ಮಾಹಿತಿ ಬರ್ತಾ ಇದೆ. ರಿಸರ್ವೇಶನ್ ಅಂಡರ್ ವೇಕೆಂಟ್ ಆಗಿ ಉಳಿದಿರೋದ್ರಿಂದ ಅವರು GM ಕನ್ವರ್ಟ್ ಮಾಡ್ತಾರೆ, ಜನರಲ್ ಮೆರಿಟ್ ಗೆ. ನೆಕ್ಸ್ಟ್ ರೌಂಡ್ ಹೋದಾಗ ಎಲ್ಲ ಬೇರೆ ವಿದ್ಯಾರ್ಥಿಗಳು ಪಡೆದುಕೊಳ್ಳಬಹುದು ಅಂತ ಕೂಡ ಹೇಳಿದ್ದಾರೆ. ಈ ರೀತಿ ಆಗಿದೆ. GM ಅಂತ ಇದ್ರು, ಇಲ್ಲಿ ನೋಡಿದ್ರೆ ರಿಸರ್ವೇಶನ್ ಸೀಟ್ ಗಳು ಕೂಡ ಫಿಲ್ ಅಪ್ ಆಗಿಲ್ಲ ಅಂತ ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಸಾಕಷ್ಟು ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಮಿಸ್ಟೇಕ್ ಕೂಡ ಮಾಡಿದ್ದಾರೆ. ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ. ಇದು ಹೇಳ್ತಾರೆ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.